ವೀಕ್ಷಕರೇ, ನೀವು ಯಾರನ್ನಾದರೂ ವಶೀಕರಣವನ್ನು ಮಾಡ್ಕೋಬೇಕು ಅಥವಾ ನೀವು ಇಷ್ಟಪಡುವಂಥ ಒಂದು ಪುರುಷನನ್ನ ಅಥವಾ ಒಂದು ಸ್ತ್ರೀಯನ್ನ ನೀವು ವಶೀಕರಣವನ್ನು ಮಾಡ್ಕೋಬೇಕು. ಯಾರಾದರೂ ವ್ಯಕ್ತಿ ಆಗಲಿ, ಕೆಲವರು ಮನೆಯಲ್ಲಿ ಕೆಲವರು ಮಾತು ಕೇಳೋದಿಲ್ಲ, ಅವರು ನೀವು ಹೇಳ್ದಂಗೆ ಕೇಳಬೇಕು ಅಂದರೆ ವೀಕ್ಷಕರು ಕೇವಲ ಈ ಒಂದು ವಶೀಕರಣದ ತಂತ್ರದಿಂದ ಅವರು ನೀವು ಹೇಳೋ ಹಾಗೆ ಕೇಳ್ತಾರೆ. ಅದು ಮಾಡೋ ಒಂದು ವಿಧಾನವನ್ನು, ಒಂದು ತಂತ್ರವನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ. ವೀಕ್ಷಕರ ಕೇವಲ ಒಂದು 11 ಲವಂಗದಿಂದ ನೀವು ಯಾವುದೇ ಒಂದು ಸ್ತ್ರೀಯನ್ನ, ಒಂದು ಪುರುಷನನ್ನ ನಾವು ವಶೀಕರಣವನ್ನ ಮಾಡ್ಕೋಬಹುದು. ಯಾಕಂದ್ರೆ ಲವಂಗಕ್ಕೆ ತನ್ನದೇ ಆದಂಥ ಒಂದು ಆಕರ್ಷಣ ಶಕ್ತಿ ಇದೆ. ಅದು ಯಾವುದೇ ಒಂದು ಶಕ್ತಿ, ಅದರ ಜೊತೆಗೆ ನಾವು ಸಿದ್ಧಿಯ ಮಾಡಿದಂಥ ಒಂದು ಮಂತ್ರಗಳ ಒಂದು ಪಠಣೆಯಿಂದ ಅದರದ ಶಕ್ತಿ ಆ ಲವಂಗದ ಮೇಲೆ ಬೀಳ್ತದೆ. ಅವಾಗ ಆ ಒಂದು ಸ್ತ್ರೀ ಒಂದು ಪುರುಷನನ್ನ ಆಕರ್ಷಣೆ ಮಾಡ್ತದೆ. ಅದಕ್ಕೆ ಏನು ಮಾಡಬೇಕು? 11 ಲವಂಗವನ್ನು ತಗೋಬೇಕು. ಈ ಒಂದು ತಂತ್ರವನ್ನು ಶನಿವಾರ ಮಾಡಬೇಕು. ಶನಿವಾರ 11 ಗಂಟೆಯಿಂದ 12 ರಾತ್ರಿ ಸಮಯದಲ್ಲಿ ಮಾಡಬೇಕು. ಮೊದಲಿಗೆ 11 ಲವಂಗವನ್ನು 6 ಲವಂಗ ನಿಮ್ಮ ಬಲಗೈಯ ಮುಷ್ಟಿಯಲ್ಲಿ ಇಡಬೇಕು. ಇನ್ನೂ 5 ಲವಂಗ ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಇಡ್ಕೋಬೇಕು. ಮುಷ್ಟಿಯಲ್ಲಿ ಹಿಡ್ಕೊಂಡು ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕು ಅವರ ಹೆಸರನ್ನ ಒಂದು 108 ಬಾರಿ ಹೇಳಿ. ಅವ್ರ ಹೆಸರು ಇವಾಗ ನೋಡಿ, ಎಕ್ಸಾಂಪಲ್ ಒಂದು ಶ್ವೇತಾ ಅಂತ ಒಂದು ಸ್ತ್ರೀ ಒಂದು ಹೆಸರು ಇರ್ತದೆ. ಆ ಹೆಸರನ್ನ ಹೇಳಿ ವಶಂ ವಶಂ ಅಂತ ಹೇಳಿ 108 ಬಾರಿ ಹೇಳಬೇಕು. ಹೇಳಿ ಆ ಬಲಗೈಯಲ್ಲಿ ಹಿಡಿದಿರುವಂಥ ಲವಂಗದ ಮೇಲೆ ಊದಬೇಕು. ನಿಮ್ಮ ದೇಹದ ಗಾಳಿ ಅದರ ಮೇಲೆ ಬೀಳಬೇಕು. ಹೌದಾ? ಅದಾದ ನಂತರ ಮತ್ತೆ ನಿಮ್ಮ ಹೆಸರನ್ನ ಹೇಳ್ಕಿ ವಶಂ ವಶಂ ಅಂತ ಹೇಳಿ ಆ ಎಡಗೈ ಇರುವಂಥ ಲವಂಗದ ಮೇಲೆ ಊದಬೇಕು. ಎಲ್ಲ ಊದ್ಬಿಟ್ಟು ಒಂದು ಬಿಳಿ ಬಟ್ಟೆಯಲ್ಲಿ ಒಂದು ಗಂಟನ್ನ ಕಟ್ಟಿ ನಿಮ್ಮ ಮಲಗುವಂಥ ದಿಂಬಿನ ಕೆಳಗಡೆ ಇಟ್ಕೋಬೇಕು. ಇಟ್ಕೊಂಡು ವೀಕ್ಷಕರೇ, ಬೆಳಗಿನ ಜಾವ ಅದನ್ನು ಕರ್ಪೂರ ಹಾಕಿ ಸುಟ್ಟಿ ಅದರದ್ದು ಗಾಳಿ ಆ ಸ್ತ್ರೀ ಮೇಲೆ, ಆ ಪುರುಷನ ಮೇಲೆ ಹೋಗ್ತದೆ. ನಿಮಗೆ ಆವತ್ತಿನ ದಿನನೇ ಸಂಪೂರ್ಣವಾಗಿ ಆ ಸ್ತ್ರೀ, ಆ ಪುರುಷ ವಶೀಕರಣ ಆಗ್ತಾನೆ. ನೀವು ಹೇಳ್ದಂಗೆ ಕೇಳ್ತಾರೆ. ಬೇಕಾದ್ರೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದ.